ಶಿಕ್ಷೆ ಆಗ್ಬೇಕು ಸರ್ ಅವ್ನಿಗೆ. ಅವ್ನು ತಪ್ಪು ಮಾಡಿದಾನಲ್ಲ ಸರ್, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು. ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ತೀನಿ ಸರ್. ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್? ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು, ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು. ಬಟ್ ನಾವು ಶಿಕ್ಷಕಿ ಆಗಿ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ. ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸಬೇಕು. ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನನ್ನು ಕ್ಷಮೆ ಮಾಡ್ರಿ ಅಂತ. ಅಂತಂದ್ರೆ ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ ಮೇಡಮ್, ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ ಇಲ್ಲ ಸರ್ ನಂಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ TV ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ TV ಆನ್ ಮಾಡಿ ಅಂತಂದರೆ ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾಯಿತ್ತು. ನಂಗೆ TV ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತು ಪಕ್ಕದ ಬದಿಗೆ ಹೋಗಿ ನಾನು ನೋಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನನಗೆ ನೋಡಿ TV ಆನ್ ಮಾಡಿದ ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನನ್ನಲ್ಲಿ ಮನೆಯಲ್ಲೇ ಕುಸಿದು ಬಿಟ್ಟೆ.